ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಮತ್ತೆ ತಮಿಳುನಾಡು ಸಿಎಂ ಸ್ಟಾಲಿನ್ ರಾಜ್ಯಪಾಲರ ಈ ಸ್ಫೋಟಕ ಹೇಳಿಕೆಯಿಂದ ವಿಜಯ್ ಕನಸು ನುಚ್ಚುನೂರು. ತಮಿಳುನಾಡಿನ ಪೊಲಿಟಿಕಲ್ ಡ್ರಾಮಾಗೆ ಪೊಲೀಸ್ ಸ್ಟಾಪ್ ಬೀಳುವಂತಹ ಲಕ್ಷಣಗಳು ಎಲ್ಲೋ ಒಂದು ಕಡೆ ಕಾಣಿಸ್ತಿಲ್ಲ. ಹೌದು, ದಳಪತಿ ವಿಜಯ್ ಪಕ್ಷ ಅತಿ ದೊಡ್ಡ ಗೆಲುವನ್ನ ಸಾಧಿಸಿದ್ರು ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ. ಮ್ಯಾಜಿಕಲ್ ನಂಬರ್ ತೋರಿಸಿದಂತೆ ರಾಜ್ಯಪಾಲರು ಪಟ್ಟನ್ನ ಹಿಡಿದಿದ್ದಾರೆ. ಇತ್ತ ದಳಪತಿ ಟೀಮ್ ಹೊಸ ಗೇಮ್ ಶುರು ಮಾಡ್ತಿದೆ. ಟಿವಿಕೆ ಶಾಸಕರ ಈ ನಿರ್ಧಾರ ತಮಿಳುನಾಡಿನ ಬಿಕ್ಕಟ್ಟನ್ನ ಹೆಚ್ಚಿದೆ. ವಿಧಾನಸಭೆ ಚುನಾವಣೆಯಲ್ಲಿ ನಟ ವಿಜಯ್ ಅವರ ತಮಿಳಿಗ ವೆಚ್ಚಿ ಕಳಗಂ ಪಕ್ಷ ಅಂದ್ರೆ ಟಿವಿಗೆ 108 ಸ್ಥಾನವನ್ನ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರ ಹೊಮ್ಮಿದ್ರೂ ಕೂಡ ದಳಪತಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ನಾನಾ ರೀತಿಯ ಅಡೆತಡೆಗಳು ಉಂಟಾಗಿದೆ. ಇದರ ನಡುವೆ ತಮಿಳುನಾಡಿನಲ್ಲಿ ರಾಜಕೀಯ ರಣತಂತ್ರ ಕೂಡ ಜೋರಾಗಿದ್ದು ಡಿಎಂಕೆ ಹಾಗೆ ಎಐಎಡಿಎಂಕೆ ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾಗಿದೆ ಅನ್ನುವ ಮಾತುಗಳು ಕೂಡ ಇದೀಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಹೌದು, ಜನಾದೇಶವನ್ನ ಉಲ್ಲಂಘಿಸಿ ತಮಿಳುನಾಡಿನಲ್ಲಿ ಡಿಎಂಕೆ ಹಾಗೆ ಎಐಎಡಿಎಂಕೆ ಸರ್ಕಾರ ರಚಿಸುತ್ತಾ ಅನ್ನುವ ಪ್ರಶ್ನೆ ಎದ್ದಿದೆ. ಈ ಬೆಳವಣಿಗೆಗಳನ್ನ ಕಂಡು ಟಿವಿಕೆ ಪಕ್ಷದ ಶಾಸಕರು ಫುಲ್ ಗರಂ ಆಗಿದ್ದಾರೆ. ಸರ್ಕಾರ ರಚನೆ ಮಾಡೋದಕ್ಕೆ ನಾನಾ ಪ್ಲಾನ್ ಮಾಡ್ತಿರೋ ದಳಪತಿ ಅಂಡ್ ಟೀಮ್ ಇದೀಗ ಹೊಸ ಗೇಮ್ ಪ್ಲಾನ್ ಅನ್ನ ಮಾಡಿದೆ. ಹಾಗಾದ್ರೆ ಏನದು ಗೇಮ್ ಪ್ಲಾನ್? ನೋಡಿ, ಎಂಕೆ ಸ್ಟಾಲಿನ್ ಅವರ ಡಿಎಂಕೆ ಅಥವಾ ಈ ಪಳನಿಸ್ವಾಮಿ ಅವರ ಎಐಎಡಿಎಂಕೆ ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಟಿವಿಕೆ ಪಕ್ಷದ 108 ಶಾಸಕರು ಕೂಡ ರಾಜೀನಾಮೆ ನೀಡುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತ ಮೂಲಗಳು ಇದೀಗ ತಿಳಿಸಿದೆ. ಡಿಎಂಕೆ ಮತ್ತು ಎಐಡಿಎಂಕೆ 2 ನಿರ್ಣಾಯಕ ಸಭೆಗಳನ್ನು ಕೂಡ ಈಗಾಗಲೇ ನಡೆಸಿದ್ದು ಈ ಬೆಳವಣಿಗೆಗೆ ಅಂದ್ರೆ ಟಿವಿಕೆ ಶಾಸಕರು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಇತ್ತ ನೋಡಿ, ಒಂದು ಕಡೆ ಏನು ವಿಜಯ್ ಅವರಿಗೆ ಈ ಬಾರಿ ಮುಖ್ಯಮಂತ್ರಿ ಸ್ಥಾನ ಸಿಗೋದು ಒಂದು ಕಡೆ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ರಾಜ್ಯಪಾಲರು ಕೂಡ ಈಗಾಗಲೇ ಇಂಗ್ಲಿಷ್ ಸುದ್ದಿ ಸಂಸ್ಥೆಯೊಂದಿಗೆ ನೀಡಿರುವ ಸಂದರ್ಶನದಲ್ಲಿ ಮಾತಾಡಿದ್ದಾರೆ. ಏನಂತಂದ್ರೆ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ವಿಶ್ವನಾಥ್ ಆರ್ಲೇಕರ್ ಅವರು ಸರ್ಕಾರ ರಚನೆಯ ಕುರಿತು ಅತ್ಯಂತ ಕಠಿಣ ನಿಲುವು ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ಅವರು ಅವರ ನೇತೃತ್ವದಲ್ಲಿ 108 ಸ್ಥಾನಗಳನ್ನ ಗೆದ್ದು ಏಕೈಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದಾರೆ. ಅಧಿಕಾರದ ಗದ್ದಿಗೆ ಏರೋದು ಕೂಡ ಅಷ್ಟು ಸುಲಭವಾಗಿಲ್ಲ. ಕಾಂಗ್ರೆಸ್ನ 5 ಶಾಸಕರು ಬೆಂಬಲವನ್ನ ಕೊಟ್ಟರು ಮ್ಯಾಜಿಕ್ ಸಂಖ್ಯೆ ತಲುಪುವುದಕ್ಕೆ ವಿಫಲ ಆಗಿರುವುದು ಸರ್ಕಾರ ರಚನೆಯಲ್ಲಿ ದೊಡ್ಡ ಬಿಕ್ಕಟ್ಟನ್ನ ಉಂಟು ಮಾಡಿದೆ ಎಂದಿದ್ದಾರೆ. ನೋಡಿ, ಮುಂದುವರೆದು ಮಾತಾಡ್ತಾರೆ ರಾಜ್ಯಪಾಲರು. ನೋಡಿ, ಈ ಸರ್ಕಾರ ರಚನೆಯ ಕುರಿತು ಈಗಾಗಲೇ ಕಠಿಣಾತಿ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗಿದೆ. ಯಾಕಂತಂದ್ರೆ ಮ್ಯಾಜಿಕ್ ನಂಬರ್ 118, ಬಟ್ ಇಲ್ಲಿ ವಿಜಯ್ ಅವರ ಹತ್ರ ಇರೋದು ಕೇವಲ 108 ಸ್ಥಾನ. ಉಳಿದಂತಹ 10 ಸ್ಥಾನಗಳಿಗೆ ಎಲ್ಲಿ ಹೋಗಬೇಕು? ನನ್ನನ್ನ ಭೇಟಿ ಮಾಡಿ ಸರ್ಕಾರ ರಚಿಸುವ ಹಕ್ಕನ್ನ ಮಂಡಿಸೋರು ನಾನು ಕೇಳೋದು ಒಂದೇ ಪ್ರಶ್ನೆ, ಎಲ್ರಿಗೂ ಕೂಡ ಕೇಳೋದು ಒಂದೇ ಪ್ರಶ್ನೆ. ಸರ್ಕಾರ ನಡೆಸೋದಕ್ಕೆ ಅಗತ್ಯ ಇರುವಂತಹ ಅವೈಲೇಬಲ್ ಇರುವಂತಹ ಶಾಸಕರ ಸಂಖ್ಯಾಬಲ ನಿಮ್ಮಲ್ಲಿ ಇದೆಯಾ ಅಂತ ನಾನು ಪ್ರಶ್ನೆಯನ್ನ ಮಾಡಿದ್ದೀನಿ. ಸದಸ್ಯರ ಬಲ ಇಲ್ಲದೆ ಯಾರನ್ನು ಕೂಡ ಆಹ್ವಾನ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ರಾಜ್ಯಪಾಲರು ಕೂಡ ಖಡಕ್ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇದು ವಿಜಯ್ ಅವರಿಗೆ ನುಂಗಲಾರದ ತುತ್ತಾಗಿದೆ. ಕೇವಲ ಸರ್ಕಾರ ರಚನೆಯ ಆಹ್ವಾನ ಅಲ್ಲ, ಅದರ ನಂತರ ಅಸೆಂಬ್ಲಿಯಲ್ಲಿ ಬಹುಮತವನ್ನ ಸಾಬೀತುಪಡಿಸುವುದು ಅನಿವಾರ್ಯ ಅಂತ ಅವರು ಒತ್ತಿ ಹೇಳಿದ್ದಾರೆ. ಇನ್ನು ನಾನು ಪ್ರಮಾಣ ವಚನ ಬೋಧಿಸೋದಕ್ಕೆ ಸಿದ್ಧನಿದ್ದೀನಿ, ಆದರೆ ಅದಕ್ಕೆ ಬೇಕಾದಂತಹ ಪೂರಕ ಪರಿಸ್ಥಿತಿ ಇನ್ನೂ ಕೂಡ ಸೃಷ್ಟಿ ಆಗಿಲ್ಲ ಅನ್ನೋದರ ಮೂಲಕ ವಿಜಯ್ ಅವರ ಹಕ್ಕನ್ನ ನಾನು ತಡಿತಾ ಇಲ್ಲ, ಆದ್ರೆ ಸಂವಿಧಾನದ ನಿಯಮಗಳನ್ನ ಮೀರ್ತಾ ಇಲ್ಲ ಅಂತ ರಾಜ್ಯಪಾಲರು ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಬದ್ಧ ವೈರಿಗಳಾಗಿರುವಂತಹ ಡಿಎಂಕೆ ಮತ್ತು ಎಐಎಡಿಎಂಕೆ ಒಂದಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಬಂದ್ರೆ ಅವಕಾಶವನ್ನ ನೀಡ್ತೀರಾ ಅನ್ನುವ ಪ್ರಶ್ನೆಗೆ ರಾಜ್ಯಪಾಲರು ಕುತೂಹಲಕಾರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅಂತಹ ಸಂದರ್ಭ ಎದುರಾದಾಗ ಅವರಲ್ಲಿ ಸಾಕಷ್ಟು ಸಂಖ್ಯಾಬಲ ಇದೆಯಾ ಅಂತ ನಾನು ಪರಿಶೀಲನೆಯನ್ನ ಮಾಡ್ತೀನಿ, ಹಾಗೆ ಆಧಾರದ ಮೇಲೆ ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಇದು ದ್ರಾವಿಡ ಹಳಬರಿಗೆ ಹೊಸ ಭರವಸೆ ನೀಡಿದಂತಿದೆ. ರಾಜ್ಯಪಾಲರು ತಮ್ಮ ಸಂದರ್ಶನದಲ್ಲಿ ಕಾಲಮಿತಿಯ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಇದು ಸಂಖ್ಯಾಬಲ ಸಾಬೀತುಪಡಿಸುವ ದಾಖಲೆಗಳು ನನ್ನ ಕೈಗೆ ಬಂದ್ರೆ ನಾಳೆನೆ ಪ್ರಮಾಣ ವಚನ ಸಮಾರಂಭಕ್ಕೆ ಸಿದ್ಧನಿದ್ದೀನಿ ಅಂತಲೂ ಕೂಡ ಹೇಳಿದ್ದಾರೆ. ಇದರರ್ಥ ವಿಜಯ್ ಅವರು ಬಾಕಿ ಇರುವ ಆ 5-6 ಶಾಸಕರ ಬೆಂಬಲದ ಪತ್ರ ತಂದ ತಕ್ಷಣವೇ ಅವರು ಸಿಎಂ ಆಗಬಹುದು. ಆದ್ರೆ ಆ ಸಂಖ್ಯೆಗಳನ್ನ ತರುವುದು ದಳಪತಿಗೆ ದೊಡ್ಡ ಸವಾಲಾಗಿ ಎದುರಾಗಿದೆ. ಇನ್ನು ಟಿವಿಕೆ ನಾಯಕ ವಿಜಯ್ ಅವರಿಗೆ ಅತಿ ದೊಡ್ಡ ಪಕ್ಷ ಅನ್ನುವ ಹೆಗ್ಗಳಿಕೆ ಇದ್ರೂ ಸಂಖ್ಯಾಬಲದ ಕೊರತೆಯಿಂದಾಗಿ ರಾಜ್ಯಪಾಲರ ಅನುಮತಿ ಸಿಗ್ತಾ ಇಲ್ಲ. ರಾಜ್ಯಪಾಲರು ನಾನು ವಿಜಯ್ ಅವರನ್ನ ತಡಿತಾ ಇಲ್ಲ ಅಂತ ಕೂಡ ಹೇಳಿದ್ರು. ಅವರು ವಿಧಿಸಿರುವ ನಿಬಂಧನೆಗಳು ವಿಜಯ್ ಪಾಲಿಗೆ ಅಗ್ನಿ ಪರೀಕ್ಷೆಯಂತಾಗಿದೆ. ಮೈತ್ರಿಕೂಟದ ಆಟದಲ್ಲಿ ವಿಜಯ್ ಈಗ ಯಾವ ದಾಳವನ್ನ ಉರುಳಿಸ್ತಾರೆ ಅನ್ನೋದನ್ನ ಸಸ್ಪೆನ್ಸ್ ಆಗಿ ಇಡಲಾಗಿದೆ. ಇನ್ನು ಯಾರ ಬಳಿಯೂ ಕೂಡ ಸ್ಪಷ್ಟ ಬಹುಮತವಿಲ್ಲದ ಈ ಅತಂತ್ರ ಸ್ಥಿತಿ ತಮಿಳುನಾಡಿನಲ್ಲಿ ದೊಡ್ಡ ಗೊಂದಲವನ್ನ ಸೃಷ್ಟಿ ಮಾಡಿದೆ. ರಾಜ್ಯಪಾಲರು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ರಾಜಕೀಯ ಪಕ್ಷಗಳು
ತಮಿಳುನಾಡು ತಮ್ಮ ಅಸ್ತಿತ್ವಕ್ಕಾಗಿ ತೀವ್ರ ಕಸರತ್ತನ್ನು ನಡೆಸ್ತಾ ಇದೆ. ರಾಜ್ಯಪಾಲರ ಸಂದರ್ಶನವು ಇಡೀ ರಾಜಕೀಯ ಸಮೀಕರಣಕ್ಕೆ ಹೊಸ ತಿರುವನ್ನ ನೀಡಿದ್ದು, ಚೆಂಡು ಈಗ ರಾಜಕೀಯ ನಾಯಕರ ಅಂಗಳದಲ್ಲಿದೆ. ಹಾಗಾಗಿ ಈ ಬಾರಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರಾಗ್ತಾರಾ ಅಥವಾ MK ಸ್ಟಾಲಿನ್ ಅವರ ತೆಕ್ಕೆಗೆ ಹೋಗುತ್ತಾ ತಮಿಳುನಾಡು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು.